ಕವ್ಯ ಅಣ್ಣ ಈಗ ಬಂದ ಚೆನ್ನಾಗಿದ್ಯಾ? ಅದಕ್ಕೆ ಈಗ ಬಂದ್ರ ನಮ್ಮ ಈಗ ಬಂದ. ಬನ್ನಿ ಕುತ್ಕೊಳ್ಳಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಎಲ್ಲಿ ನೀನ್ ಚೆನ್ನಾಗಿದ್ಯಾ? ಸ್ಕೂಲ್ಗೆ ಹೋಗೋನೆ. ಬಿಟ್ಟಾ ಹ್ಮ್ ಬಾವ ಎಲ್ಲೋದ್ರು? ಕೆಲ್ಸಕ್ಕೆ ಹೋಗೋರೆ. ಏನಣ್ಣ ಇದ್ಕಿದ್ದಂಗೆ ಅದಕ್ಕೇನು ಕರ್ಕೊಂಡ್ಬಿಟ್ಟಿದ್ಯಾ? ಬರವಾರ ಹಬ್ಬ ಅಲ್ವೇನಮ್ಮ, ಹ್ಮ್ ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಹೌದಾ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀನು ಮತ್ತೆ ಮಕ್ಳು ನಿಮ್ ಮನೆಯವ್ರು ಎಲ್ಲಾರು ಬರ್ರಿ ಅಂತ. ನಿಮ್ ಅತ್ತೆನೂ ಕರ್ಕೊ ಬಾ, ಹಾಗೆ ಮರಿಬೇಡ ಆಮೇಲೆ. ಸರಿ ಅದಕ್ಕೆ ಕರ್ಕೊಂಬರ್ತೀನಿ. ಸರಿ ಕಾವ್ಯ, ನಾವ್ ಹೊರಡ್ತೀನಿ. ನನ್ ಫ್ರೆಂಡ್ ಮನೆಗ್ ಬೇರೆ ಹೋಗ್ಬಿಟ್ಟು ಏ ಹಂಗೆಲ್ಲ ಆಗಲ್ಲ. ಅಪರೂಪಕ್ಕೆ ಬಂದಿದ್ದೀರಾ. ನಮ್ಮ ಅಣ್ಣಂಗೆ ನನ್ ಮಾಡೋ ಮಟನ್ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ. ಹೂನಮ್ಮ, ಯಾವಾಗ್ಲೂ ಮನೇಲಿ ಹೇಳ್ತಾನೆ ಇರ್ತಾರೆ, ನೀನು ನನ್ ತಂಗಿ ಮಾಡೋ ಅಡ್ಗೆ ತಿನ್ಬೇಕು ಒಂದ್ಸರಿ, ಹಂಗೆ ಹಿಂಗೆ. ನನ್ ತಂಗಿ ಮಾಡೋದ್ರ ನಿಂಗ್ ಮಾಡಕ್ಕೆ ಬರಲ್ಲ ಅಂತ ಯಾವಾಗ್ಲೂ ನನ್ನ ರೇಗ್ಸೋದೇ ಆಗುತ್ತೆ ಇವ್ರು. ಸರಿ ಆಯ್ತು, ಕುತ್ಕೊಳ್ಳಿ, ಮಾಡ್ತೀನಿ. ಮಧ್ಯಾಹ್ನದ್ಮೇಲೆ ಹೋಗಿರಂತೆ ಊಟ ಮಾಡ್ಕೊಂಡು. ಇಲ್ಲ ಅದಕ್ಕೆ ಒಂದ್ ಮಾಡ್ಬಿಡ್ತೀನಿ, ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗಿರಂತೆ. ಸರಿ ಆಯ್ತು, ಬೇಗ ಮಾಡಿ. ಆಯ್ತು ಬಿಡೆ, ಮಧ್ಯಾಹ್ನ ಹೋಗೋಣ. ನನ್ನ ತಂಗಿ ಅಪರೂಪ ಮಾಡ್ಕೊಡ್ತಾಳೆ, ನೀನಂತೂ ಕರೆಕ್ಟಾಗಿ ಮಾಡಲ್ಲ. ಅವ ದುಡ್ಡಿಟ್ಟಿದ್ನಲ್ಲ, ಅಯ್ಯೋ ದುಡ್ಡಿಲ್ಲ, ಇದ್ರಲ್ಲಾರು ಇಟ್ಟಿದ್ದೀನೇನೋ. ಇದ್ರಲ್ಲೂ ದುಡ್ಡಿಲ್ವಲ್ಲ. ಅಣ್ಣ ಬೇರೆ ಅಪರೂಪ ಕತ್ಗೆ ಕರ್ಕೊಂಡ್ ಬಂದಿದ್ದಾನೆ, ಮಟನ್ ಬೇರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಇವಾಗ ಏನ್ ಮಾಡ್ಲಿ? ನಮ್ಮ ಮನೆಯವ್ರಿಗಾದ್ರೂ ಫೋನ್ ಮಾಡ್ಲಾ? ಅವರೇ ಫೋನ್ ಮಾಡ್ತಾ ಇದ್ದಾರೆ. ಹಲೋ, ಹೇಳ್ರಿ. ಇಲ್ಲ ನಾನೇನ್ ಕೇಳಿಲ್ಲ, ಯಾಕೆ? ಹೌದಾ? ಹಂಗಾರೆ ಒಂದ್ 2 kg ಮಟನ್ ತರ್ತೀರಾ ಬರ್ಬೇಕಾದ್ರೆ? ಸರಿ, ಬೇಗ ಬನ್ನಿ. ಗೌರವದ ಗರಿಯೇರಿತು, ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ. ನನ್ನ ಇವೆಲ್ಲ ನಿನಗಾಗಿ ತಾನೆ, ದೀರ್ಘಾಯುಷ್ಮಾನ್ ಭವ.